ಬೆಳೆಗೆ ಬೆಂಬಲ ಬೆಲೆ ಇಲ್ಲದೆ ಕಾರಣ ರೈತರು ಕಂಗಾಲಾಗಿದ್ದಾರೆ. ಈ ವರ್ಷ ಈ ಭಾಗದಲ್ಲಿ 20% ಮಾತ್ರ ತೊಗರಿ ಬೆಳೀತಕ್ಕಂಥದ್ದು. ಬೆಂಗಳೂರಿನಲ್ಲಿ ಅಧಿವೇಶನ ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದ 1,000 ಹೆಚ್ಚಿಸಬೇಕು, ರಾಜ್ಯ ಸರ್ಕಾರದಿಂದ 1,000 ಹೆಚ್ಚಿಸಿ 10,000 ಖರೀದಿ ಕೇಂದ್ರಗಳಲ್ಲಿ ತೊಗರಿ ಖರೀದಿ ಮಾಡಿದರೆ ಅದೇನು ಲಾಸ್ ಆಗಲ್ಲ, ಸರ್ಕಾರಕ್ಕೇನು ಲಾಸ್ ಆಗಲ್ಲ. 10,500 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಿ. ನಮ್ಮ ಇದ್ದಂಥ ಬೆಳೆಗಾರರಿಗೆ ನೀವು ಯಾಕೆ ಪ್ರೋತ್ಸಾಹ ಮಾಡಲಾಗಿರಿ? ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. 20ರಲ್ಲಿ ದಿಲ್ಲಿ ಸುತ್ತಮುತ್ತ ನಡೆದಿರುವ SKM ನೇತೃತ್ವದಲ್ಲಿ ಹೋರಾಟದಲ್ಲಿ ಕೃಷಿ ಕಾನೂನುಗಳು ಏನು ವಾಪಸ್ ತಗೊಂಡಿದ್ದಾರೆ. ಆಮೇಲೆ ಲಿಖಿತವಾಗಿ ದೇಶದ ಪ್ರಧಾನಿಯವರು ರೈತ ಸಂಘಟನೆಗಳಿಗೆ ಭರವಸೆ ಕೊಟ್ಟಿದ್ದು, ನಾನು 1 ವರ್ಷದಲ್ಲಿ MSP ನಿಗದಿ ಮಾಡ್ತೀನಿ ಅಂತ. ಇನ್ನವರಿಗೆ MSP 5 ವರ್ಷ ಕಳೆದರೂ ಕೂಡ MSP ನಿಗದಿ ಮಾಡಿಲ್ಲ. ಅದ ಕಾರಣಕ್ಕಾಗಿ ಲಕ್ಷಗಟ್ಟಲೆ ರೈತರಿಗೆ ಸಾಲ ಆದ ಕಾರಣ ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 60-80% ರೈತರು ಸಾಲದ ಜಾಲದಲ್ಲಿ ಸಿಗಾಕಿ ಒಣ ಬಡ್ಡಿನೇ ಹೆಚ್ಚಿಸ್ತಾ ಇದೆ. ಅದು ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೈತರಿಗೆ. ಅಂದರೆ ಸಾಲ ಮನ್ನಾ ಆಗಬೇಕು, ಮತ್ತೊಂದು ಕಡೆ ಬೆಳೆಗೆ ಬೆಂಬಲ ಬೆಲೆ ಇಲ್ಲದೆ ಕಾರಣ ರೈತರು ಕಂಗಾಲಾಗಿದ್ದಾರೆ. ಈ ವರ್ಷ ಈ ಭಾಗದಲ್ಲಿ 20% ಮಾತ್ರ ತೊಗರಿ ಬೆಳೀತಕ್ಕಂಥದ್ದು. ಆದರೂ ಕೂಡ ತೊಗರಿ ಬೆಲೆ ಏನಿದೆ ಮಾರ್ಕೆಟ್ದಲ್ಲಿ 6,000, 6,500, 7,000 ಒಳಗಡೆ ಸರ್ಕಾರ ನಿಗದಿ ಮಾಡಿದ್ದು 8,000 ಖರೀದಿ ಮಾಡಬೇಕಂತ. ಈಗ ಅರ್ಧ ತೊಗರಿ ಮುಗ್ದು ಹೋಯ್ತು. ಎಲ್ಲಿ ಅದಾವು 8,000? ಅವು ಇನ್ನು ನಿಮ್ಮ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ನಾವು ಕೇಳ್ತಕ್ಕಂಥದ್ದು, ಸರ್ಕಾರ ನಾಳೆ ಮತ್ತು ನಾಡ್ದು ಏನು ಬೆಂಗಳೂರಿನಲ್ಲಿ ಅಧಿವೇಶನ ನಡೀತಾ ಇದೆ, ಕೇಂದ್ರ ಸರ್ಕಾರದಿಂದ 1,000 ಹೆಚ್ಚಿಸಬೇಕು, ರಾಜ್ಯ ಸರ್ಕಾರದಿಂದ 1,000 ಹೆಚ್ಚಿಸಿ 10,000 ಖರೀದಿ ಕೇಂದ್ರಗಳಲ್ಲಿ ತೊಗರಿ ಖರೀದಿ ಮಾಡಿದರೆ ಅದೇನು ಲಾಸ್ ಆಗಲ್ಲ, ಸರ್ಕಾರಕ್ಕೇನು ಲಾಸ್ ಆಗಲ್ಲ. ಮಾರುಕಟ್ಟೆಯಲ್ಲಿ ಏನು ವ್ಯಾಪಾರಸ್ಥರು 10,000ಕ್ಕಿಂತ ಹೆಚ್ಚಿನ ದರದಲ್ಲಿ ಖರೀದಿಸ್ತಾರೆ. ಆಮೇಲೆ ಸರ್ಕಾರಕ್ಕೆ ಬೇಕಾಗಿರುವ ಮಿಲ್ಟ್ರಿಗೆ ತೊಗರಿ ಬೇಳೆ ಬೇಕು, ರಿಸರ್ವ್ ಪೊಲೀಸ್ಗೆ ಬೇಕು, ಹಾಸ್ಟೆಲ್ಗಳಿಗೆ ಬೇಕು, ಬೇರೆ ಬಿಸಿ ಊಟಕ್ಕೆ ಬೇಕು, ಎಲ್ಲದಕ್ಕೆ ಬ್ಯಾಳಿ ಬೇಕಾಗಿದ್ದು ರೈತರಿಂದ ಖರೀದಿ ಮಾಡಿದರೆ ಏನೂ ಲಾಸ್ ಆಗಲ್ಲ. ರೈತರಿಗೆ ಹೊಡೆತ ಬೀಳ್ತಕ್ಕಂಥದ್ದು ಬೆಂಬಲ ಬೆಲೆ ಇಲ್ಲದೆ ಕಾರಣ ಈ ಪ್ರಕಾರ ರೈತರು ಕಂಗಾಲಾಗಿದ್ದಾರೆ. ಅದ ಕಾರಣಕ್ಕಾಗಿ ನಾವು ಹೋರಾಟ ಇವತ್ತು ಮತ್ತು ನಾಳೆಗೆ 2 ದಿನ ನಿರಂತರವಾಗಿ ಇಲ್ಲಿ ರೋಡಿನ ಮ್ಯಾಗೆ ಬಿದ್ದು, ರೋಡಿನ ಮ್ಯಾಗೆ ಮನ್ಕೊಂಡು, ರೋಡಿನ ಮ್ಯಾಗೆ ಊಟ ಮಾಡಿ ಇಲ್ಲೇ ಇರ್ತಾ ಇದ್ದೀವಿ. ಅದಕ್ಕಾಗಿ ಶೀಘ್ರದಲ್ಲಿ ಸರ್ಕಾರ ಘೋಷಿಸಬೇಕು, ನಾವು ಸಹಾಯಧನ ಕೊಡ್ತೀವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳಿ ರೈತರ ಹೋರಾಟ ಮುಗಿಸಬೇಕು. ಇಲ್ಲದೇ ಹೋರಾಟ ಇದು ನಿರಂತರವಾಗಿ ನಡೀತಕ್ಕಂಥದ್ದು ಅಂತ ಹೇಳಿ ನಾನು ಮೌಲಾ ಮುಲ್ಲಾ, ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಕಾರ್ಯಾಧ್ಯಕ್ಷ. ತೊಗರಿ ಬೆಳೆಗಾರರಿಗೆ ಅನ್ಯಾಯ ಆಗ್ತದೆ. ತಕ್ಷಣವೇ ತೊಗರಿ ಈ ಜನವರಿಯಲ್ಲಿದ್ದೀವಿ. ಇವತ್ತು ತೊಗರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಾರ್ದೇ ಖರೀದಿ ಮಾಡಲಿರೋದು ತೊಗರಿ ಬೆಳೆಗಾರ ವಿರೋಧಿ ಧೋರಣೆ ಆಗಿದೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ದೀವಿ. ಆ ಕಾರಣಕ್ಕಾಗಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, ಇನ್ಸೆಂಟಿವ್ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು. 47 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರಿಗೆ ಪರಿಹಾರ ಕೊಡಬೇಕು, ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅನ್ನೋಂಥ ಮಾತನ್ನು, ತೊಗರಿ ಬೆಳೆಗಾರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ, ಕೃಷಿ ಮಂತ್ರಿ, ಮುಖ್ಯಮಂತ್ರಿಗಳು, ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ತೊಗರಿ ಬೆಳೆಗಾರ ಬಗ್ಗೆ ಕಾಳಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಎತ್ತಿನ ಗಾಡಿ ಟ್ರ್ಯಾಕ್ಟರನ್ನು ಪ್ರತಿಭಟನೆಯನ್ನು DC ಕಚೇರಿ ಹೊರಗಡೆ ಮಾಡ್ತಾ ಇದ್ವಿ. ಘೋಷಣೆ ಮಾಡೋವರೆಗೂ ಹೋರಾಟನ ಮುಂದುವರಿಸ್ತೀವಿ. ಇಡೀ ರಾಜ್ಯದೊಳಗೆ ಕಲಬುರಗಿ ಜಿಲ್ಲೆ ಅಂತಂದರೆ ತೊಗರಿ ಕಣಿಜ ಅಂತಕ್ಕಂಥ ಜಿಲ್ಲೆ. ರಾಜ್ಯದೊಳಗೆ 80% ತೊಗರಿ ಬೆಳೀತಕ್ಕಂಥ ಜಿಲ್ಲೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಇದೆ. ಆದರೆ ಇವತ್ತು ಯಾವ ರೈತರು ಅತಿವೃಷ್ಟಿಯಿಂದ ಇವತ್ತು ಸಂಪೂರ್ಣವಾಗಿ ತೊಗರಿ ಬೆಳೆ ಹಾಳಾಗಿದೆ. ಹಾಳಾದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು, ರೈತರ ನೆರವಿಗೆ ನಾವು ಬರ್ತೀವಿ, ತಕ್ಷಣವಾಗಿ ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಅನ್ನೋದ ನಾವು ಕನಿಷ್ಠವಾಗಿ 17,000 ಪರಿಹಾರ ಕೊಡ್ತೀವಿ ಅಂತೇಳಿದರು. ಆದರೆ ಇವತ್ತು ಒಂದು ಕಡೆಗೆ ರಾಜ್ಯ ಸರ್ಕಾರ ಹೇಳಿದೆ, ಯಾವ ರೀತಿ ಹೇಳಿದೆ 17,000 ಕೊಡ್ತೀವಿ ಅಂತ ಹೇಳಿದರೆ, 1 ಹೆಕ್ಟರ್ಗೆ ಇವತ್ತು ಕೊಟ್ಟಾರೇನಂತಾರೆ. ವಾಸ್ತವ ನೋಡಿದ್ರೆ ಯಾವುದೇ ರೈತರಿಗೆ ಹೆಕ್ಟರ್ಗೆ 17,000 ಕೊಟ್ಟಿಲ್ಲ. ಯಾವ ರೀತಿ ಕೊಟ್ಟಿದ್ರು ಅಂದರೆ ದೇವ್ರ ಅಂಕಿಯನ್ನು ಹಾಕ್ತಾರಲ್ಲ, ಯಾವೊಬ್ಬ ರೈತರಿಗೆ ಅಕೌಂಟಿಗೆ ಏನದ 2,000, 3,000, 5,000, 8,000, 8,500 ಮಾತ್ರ ಹಣ ಹಾಕಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ತೊಗರಿಗೆ ಬೆಂಬಲ ಬೆಲೆ ಕನಿಷ್ಠವಾಗಿ 1 ಕ್ವಿಂಟಲ್ ತೊಗರಿಗೆ ಏನದ 12,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ನನ್ನ ಹೆಸರು ಬಾಬು ಪಾಟೀಲ್ ಅಂತೇಳಿ, ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕು ರೈತ ಹೋರಾಟ ಸಮಿತಿಯ ಮುಖಂಡರು ಅಂತೇಳಿ ಹೇಳ್ತೀವಿ. ತೊಗರಿಯ ನಾಡು, ತೊಗರಿಯ ಕಣಜಿ ಅಂತ ಪ್ರಖ್ಯಾತ ಆಗಿರುವ ಕಲಬುರಗಿಯಲ್ಲಿ
ಇವತ್ತೆಲ್ಲ ರೈತ ಬಾಂಧವರು ಸೇರಿಕೊಂಡು 2 ದಿನಗಳ ಕಾಲ ಅಧಿವೇಶನ ಏನು ಸರ್ಕಾರ ವಿಶೇಷ ಅಧಿವೇಶನ ನಡೆಸ್ತಾ ಇದ್ದಾರೆ. ಆ ಅಧಿವೇಶನದಲ್ಲಿ ತೊಗರಿ ಬೆಳೆಗಾರರ ಬಗ್ಗೆ ತೊಗರಿ ಪ್ರತಿ ಕ್ವಿಂಟಲ್ಗೆ MS ಸ್ವಾಮಿನಾಥನ್ ಆಯೋಗದ ಪ್ರಕಾರ 12,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತೇಳಿ ನಾವು ಹೋರಾಟ ಹಮ್ಮಿಕೊಂಡಿವು. ನಮ್ಮಲ್ಲಿ GI ಟ್ಯಾಗ್ ಅದ, 23% ಪೌಷ್ಟಿಕಾಂಶ ತೊಗರಿ ಒಳಗದ. ಅಂದರೂ ಕೂಡ ಯಾಕೆ ನಮ್ಮ ಸಚಿವರುಗಳು ಮುಖ್ಯಮಂತ್ರಿಗಳು ಬರ್ತಾರ ಹೋದಾರ, ಯಾಕೆ ನಮ್ಮ ತೊಗರಿ ಬೆಳೆಗಾರ ಕಡೆಗಣಿಸ್ತಾ ಇದ್ದಾರೆ? ವಿದೇಶದಿಂದ ತೊಗರಿ ಹಂದಿತಿಲ್ಲರಂತ ತೊಗರಿ 10,500 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಿ. ನಮ್ಮ ಇದ್ದಂಥ ಬೆಳೆಗಾರರಿಗೆ ನೀವು ಯಾಕೆ ಪ್ರೋತ್ಸಾಹ ಮಾಡಲಾಗಿರಿ? ಎಷ್ಟು 23% ಪೌಷ್ಟಿಕಾಂಶ ನೀವೇ ಎಲ್ಲ ಸರ್ಕಾರನೇ ಹೇಳ್ತದ, ಆದರೂ ಕೂಡ ನೀವು ಯಾಕೆ ನಮ್ಮ ಮಾನ್ಯತೆ ಕೊಡಲಾಗಿರಿ ಅಂತೇಳಿ ನಾವು ಇವತ್ತು ವಿಭಿನ್ನವಾಗಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟವು ಹಗಲು ರಾತ್ರಿ 2 ದಿನ ಈ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಧ್ವನಿ ಎತ್ತಲಿ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟವನ್ನು ಎಚ್ಚೆತ್ತುಕೊಂಡು ಸರ್ಕಾರ ಬೇಗನೆ ನಮಗೆ ಬೆಂಬಲ ಬೆಲೆ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಕರೆಯಪ್ಪ ಕರವಂಡ್, ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ. ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಗಳ ನೇತೃತ್ವದಲ್ಲಿ ಈ ಭಾಗದ ವಾಣಿಜ್ಯ ಬೆಳೆದಂಥ ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ 12,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ಇನ್ಶೂರೆನ್ಸ್ ಬೆಳೆ ವಿಮೆ ಕೊಡಬೇಕು. ಮತ್ತು ಮಳೆಯಿಂದ ಎಲ್ಲ ರೈತರ ಬೆಳೆಗಳು ಮಳೆಯಲ್ಲಿ ಕೊಚ್ಕೊಂಡೋಗಿವೆ. ಕನಿಷ್ಠ 1 ಎಕರೆಗೆ 25,000 ರೂಪಾಯಿ ಪರಿಹಾರಧನ ಕೊಡಬೇಕಂತೇಳಿ ಒತ್ತಾಯಿಸಿ, ಮತ್ತು ಕಡ್ಡಾಯವಾಗಿ ಸಂಪೂರ್ಣವಾಗಿ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕಂತೇಳಿ ಒತ್ತಾಯಿಸಿ ಇಂದು ಹೋರಾಟ ಹಮ್ಮಿಕೊಂಡು ಕಲಬುರಗಿಯಲ್ಲಿ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ರೈತರ ನೆರವಿಗೆ ಧಾವಿಸಬೇಕಂತೇಳಿ ಇವತ್ತು ಪ್ರತಿಭಟನೆ ಮುಖಾಂತರ ನಾವು ಎಲ್ಲರೂ ಸೇರಿಕೊಂಡು ಈ ವಿಷಯವನ್ನು ತೆಗೆದುಕೊಂಡು ನಿರ್ಣಯ ತೆಗೆದುಕೊಂಡು ರೈತರ ಸಮಸ್ಯೆ ಈಡೇರಿಸಬೇಕಂತೇಳಿ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡು, ಹೀಗಾಗಿ 5 ಬೇಡಿಕೆ ಇಟ್ಕೊಂಡು ನಾವು ನಿರಂತರ ರಾತ್ರಿ ಹಗಲನ್ನದೇ ಹಿಂದಿನಿಂದ ಪ್ರಾರಂಭ ಮಾಡಿವು. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಸರ್ಕಾರ ರೈತರ ನೆರವಿಗೆ ಬರಬೇಕಂತೇಳಿ ನಾನು ಒತ್ತಾಯಿಸ್ತೀನಿ. ಭೀಮಾಶಂಕರ್ ಮಾಡ್ಯಾಳ, ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ, ಕಲಬುರಗಿ ಸರ್. ಕಲಬುರಗಿ ಜಿಲ್ಲಾ ಕಚೇರಿ ಎದುರುಗಡೆ ನಡೆದಿರುವಂಥ ಹೋರಾಟಕ್ಕೆ ಇವತ್ತು ಆದರ್ಶ ಗ್ರಾಮ ಸಮಿತಿ ಎಳವಾರ್ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸಿದೆ. ಇವತ್ತು ಇನ್ನು ರೈತರ ಬೇಡಿಕೆಯೊಂದಿಗೆ ರೈತರು ನಮ್ಮ ಭಾಗದಲ್ಲಿ ತೊಗರಿ ಖಣಿಜ ಎಂದು ಹೆಸರುವಾಗಿರುವಂಥ ಭಾಗ, ಈ ಭಾಗದಲ್ಲಿ ನಿರಂತರವಾಗಿ 3 ತಿಂಗಳ ಸುರಿದಿರುವಂಥ ಮಳೆಯಿಂದ ಸಂಪೂರ್ಣ ಬೆಳೆಗಳು ನಷ್ಟ ಆಗಿ ಇವತ್ತಿನ ರೈತರ ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಆ ರೈತರಿಗೆ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಿಹಾರ ಏನಾದರೂ ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ, ಆದರೆ ಆ ಪರಿಹಾರ ಕೊಟ್ಟಾರೆ ಏನಂದರೆ ಅದು ಏನೂ ಇಲ್ಲ. ಅದು ಸ್ವಲ್ಪ ಜನರಿಗೆ 30-40% ಜನರಿಗೆ ಪರಿಹಾರ ಕೊಟ್ಟಿದ್ದಾರೆ. ಉಳಿದ ಜನರಿಗೆ 2,000 3,000 ಬಂದಿದೆ. ಆದರೆ ಸುಮಾರು ಜನರಿಗಿನ ಪರಿಹಾರ ಬರಬೇಕಾದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಸರ್ಕಾರಗಳು ಪರಿಹಾರ ಕೊಟ್ಟಿಲ್ಲ. ಅದು ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ. ಆದರೆ ಇಲ್ಲಿವರೆಗೆ ನಮ್ಮ ರೈತರ ಖಾತೆಗೆ ಜಮಾ ಆಗಬೇಕಾದಂಥ ಪರಿಹಾರ ಮಾಡಿಲ್ಲ. ಅದನ್ನು ನಾವು ತೀವ್ರವಾಗಿ ಇವತ್ತು ಖಂಡಿಸ್ತಾ ಇದ್ದೇವೆ. ಇವತ್ತು ನಮ್ಮ ಬಳಿ ಒಂದು ಪೈಸೆ ದುಡ್ಡಿಲ್ಲ. ಒಂದು ಕಡೆ ರೈತರ ಸಂಕಷ್ಟದಲ್ಲಿ ಇಂಥ ಸಂದರ್ಭದಲ್ಲಿ ಬ್ಯಾಂಕಿನವರು ರೈತರಿಗೆ ಏನಾದರೂ ಕಿರುಕುಳ ಕೊಡೋದು, ಅವರಿಗೇನಾದರೂ ಸಾಲ ತುಂಬ್ರಿ ಅನ್ನುವಂಥ ಒತ್ತಾಯ ಆಗ್ತಾ ಇದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ, ನಾವು ಒಂದೇ ₹1 ಸಾಲ ತುಂಬಲ್ಲ, ರೈತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಬ್ಯಾಂಕಿನಲ್ಲಿರುವಂಥ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆನ್ನುವಂಥ ಇವು ಬೇಡಿಕೆಯೊಂದಿಗೆ ನಡೆದಿರುವ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಹಾಗೆ ಈಗ 3ನೇ ಬೇಡಿಕೆ ಏನಂದರೆ, ರೈತರೇನು ಬೆಳೆದಿರುವಂಥ ತೊಗರಿ ಬೆಲೆಗೆ ಕನಿಷ್ಠ ಬೆಂಬಲ ಬೆಲೆ MSP 12,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಮಾಡಿವರೆಗೂ ಈ ಹೋರಾಟ ಮುಂದುವರ್ಕೊಂಡು ಹೋಗುತ್ತೆ. ಈ ಹೋರಾಟದ ಜೊತೆಗೆ ನಾವು ಕೂಡ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ನನ್ನ ಹೆಸರು, ನಾನು ಇಬ್ರಾಹಿಂ ಪಟೇಲ್, ಎಳವಾರ ಆದರ್ಶ ಗ್ರಾಮ ಸಮಿತಿ ಅಧ್ಯಕ್ಷರು. ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ತೊಗರಿ ಬೆಳೆಗಾರರ ಬಗ್ಗೆ ಯಾವುದೇ ರೀತಿಯಿಂದ ಕಾಳಜಿ ವಹಿಸ್ತಾ ಇಲ್ಲ. ಇಡೀ ದೇಶದಲ್ಲೇ ನಂಬರ್ 1 24% ಪೌಷ್ಟಿಕಾಂಶ ಉಳ್ಳಕ್ಕಂಥ ತೊಗರಿ ಏನದು ನಮ್ಮ ಕಲಬುರಗಿ ಜಿಲ್ಲೆ ತೊಗರಿ ಬೆಳೆಯಲ್ಲಿದೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ತೊಗರಿ ಬೆಳೆ ಖರೀದಿ ಮಾಡಬೇಕು. ಎಲ್ಲ ಸರ್ಕಾರಿ ಶಾಲೆ, ವಸತಿ ಶಾಲೆಗಳು ಮತ್ತು ವಸತಿಗೃಹಗಳು ಮತ್ತು ಹಾಸ್ಟೆಲ್ಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ತೊಗರಿ ಬೆಳೆನೇ ಖರೀದಿ ಮಾಡಬೇಕು. ಇದರಲ್ಲಿ ಒಂದು ಉನ್ನತವಾದ ಪೌಷ್ಟಿಕಾಂಶ ಇದೆ. ಇಂಥ ಪೌಷ್ಟಿಕಾಂಶ ಇರ್ತಕ್ಕಂಥ ತೊಗರಿ ಬೆಳೆಗಾರರಿಗೆ ಅನ್ಯಾಯ ಮಾಡ್ತಿದೆ. ಅದೇ ರೀತಿ ಇಲ್ಲಿ ಬೆಳಗಾವದಲ್ಲಿ ಕಬ್ಬಿಗೆ ಒಂದು ನಿಗದಿವಾದ ಬೆಲೆ ಮಾಡಿದ್ರು, ಅಲ್ಲಿ 3,300 ರೂಪಾಯಿ ಮಾಡಿದ್ರು. ಯಾಕಂದರೆ ಅಲ್ಲಿ ಕೇಳಿದ್ರೆ ಅಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಬರ್ತಕ್ಕಂಥ ಮಾತು ರಾಜ್ಯ ಸರ್ಕಾರ ಹೇಳ್ತಾ. ಅದೇ ರೀತಿಯಾಗಿ ನಮ್ಮ ಕಲಬುರಗಿಯಲ್ಲಿ ದೇಶದ ನಂಬರ್ 1 ತೊಗರಿ ಬೆಳೆ ಬೆಳೀತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ವಿಶೇಷವಾದ ಬೆಲೆ ಕೊಡಬೇಕು. ನನ್ನ ಹೆಸರು ಸಿದ್ದು SL, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು, ಯುವ ಘಟಕ, ಕಲಬುರಗಿ.